ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ವಿದ್ಯಾರ್ಥಿಗಳು ಮಹಿಳೆಯರ ಹಿತರಕ್ಷಣೆಗಾಗಿ ಸೈಕ್ಲೋಥಾನ್ ಹಮ್ಮಿಕೊಂಡಿದ್ರು. ಜೆಪಿ ನಗರದ ಜೈನ್ ಕಾಲೇಜಿನ ವಿದ್ಯಾರ್ಥಿಗಳು 10 ಕಿಲೋಮೀಟರ್ ಸೈಕಲ್ ಅಲ್ಲಿ ಸಂಚರಿಸುವ ಮೂಲಕ ಸಾಮಾನ್ಯ ಜನರಿಗೆ ಮಹಿಳೆಯರ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಿದ್ರು. ನೂರಾರು ವಿದ್ಯಾರ್ಥಿಗಳು ಸೇವ್ ದ ಪ್ರೈಡ್ ಆಫ್ ವುಮೆನ್ ಎಂಬ ಘೋಷಣೆ ಕೂಗುತ್ತಾ ಸಾಮಾನ್ಯ ಜನರಿಗೆ ಮಹಿಳೆಯ ಹಿತರಕ್ಷಣೆಯ ಬಗ್ಗೆ ಅರಿವು ಮೂಡಿಸಿದ್ರು. ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಅಮೂಲ್ಯ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಶ್ರಾವಣಿ ಸುಬ್ರಹ್ಮಣ್ಯ ಶೀಘ್ರದಲ್ಲೇ ತೆರೆಗೆ ಬರೋದಕ್ಕೆ ರೆಡಿಯಾಗಿದೆ. ಸೂಪರ್ ಹಿಟ್ ಚಿತ್ರ ಚೆಲುವಿನ ಚಿತ್ತಾರದ ನಂತರ ಈ ಜೋಡಿ ಮತ್ತೆ ಒಂದಾಗಿರುವುದು ಚಿತ್ರಕ್ಕೆ ಪ್ಲಸ್ ಪಾಯಿಂಟ್. ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ ಅದೆಷ್ಟೋ ಶಾಲೆಗಳಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳಿಲ್ಲ. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯೂ ಇಲ್ಲ. ಆದರೂ ಬಿಬಿಎಂಪಿ ಆಗಲಿ ಆಡಳಿತ ಮಂಡಳಿಯಾಗಲಿ ತಲೆ ಕೆಡಿಸಿಕೊಂಡಿಲ್ಲ. ಇಲ್ಲೊಂದು ಶಾಲೆಯಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ರೂ ಯಾರೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ಈ ಸುದ್ದಿಯನ್ನ ನೋಡ್ತಾ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಇದು ಮಲ್ಲೇಶ್ವರಂ ಸಮೀಪದ ರಾಮಮೋಹನಪುರದ ಸರ್ವೋದಯ ಶಾಲೆ. ದಶಕಗಳ ಹಿಂದಿನ ಶಾಲೆಗೆ ಎಂಥ ದುರ್ಗತಿ ಬಂದಿದೆ ನೋಡಿ. ದಶಕಗಳ ಹಿಂದೆ ಈ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಕಲರವವಿತ್ತು. ಆದರೆ ಈಗ ಅದು ಶಾಲೆಯಾಗಿ ಉಳಿದಿಲ್ಲ. ಮೆಟ್ರೋ ಕಾಮಗಾರಿ ವೇಳೆ ಶಾಲೆಯ ಗೋಡೆ ಕುಸಿದಿದೆ. ಅಷ್ಟೇ ಯಾಕೆ, ಶಾಲೆಯ ಆವರಣ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಎಲ್ಲ ಕಳತನ ಆಗ್ತಾ ಇದೆ. ರೂಮ್ಗಳೆಲ್ಲ ಒಡೆದಾಕಿದ್ದಾರೆ. ಎಲ್ಲ ನಮ್ಮ ಡ್ರಮ್ಮು, ಈ ಪಿಟಿಗೆ ಸಂಬಂಧಪಟ್ಟಂಥ ಎಲ್ಲ ಡ್ರಂಬೆಲ್ಸು ಎಲ್ಲ ಕಳತನ ಆಗಿಬಿಟ್ಟಿದೆ ಸರ್. ಎಲ್ಲ ಬೀಗಗಳೆಲ್ಲ ಒಡೆದಾಕಿದ್ದಾರೆ ಸರ್. ಇವಾಗ ಸರ್ ತಂದೀವಿ ಸರ್, ಎಲ್ಲ ತಂದೀವಿ ಸರ್. ಆಡಳಿತ ಮಂಡಳಿ ಗಮನ ತಂದೀವಿ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಸರ್. ನಾವು ಅವ್ರು ಏನು ಆಡ್ತಾಳೆ ಆಯಿತು ಮಾಡಿಸ್ಬಿಡ್ತೀವಿ ತಗೋರಿ ಅಂತ ಹೇಳ್ತಾರೆ ಸರ್. ಇವಾಗ ಪೋಷಕರು ಇಂತಹ ಶಾಲೆಗೆ ಮಕ್ಕಳನ್ನ ಹೇಗಪ್ಪ ಕಳಿಸೋದು ಅಂತ ಯೋಚನೆ ಮಾಡೋ ಹಾಗಾಗಿದೆ. ಹಳೆಯ ವಿದ್ಯಾರ್ಥಿಗಳಿಗೂ ತಮ್ಮ ಶಾಲೆ ಹೀಗಾಯ್ತಲ್ಲ ಅನ್ನೋ ಬೇಸರವಿದೆ. ಏನಿಲ್ಲ, ಇದೊಂದು ಮನೆಯ ಸ್ವತ್ತಾಗಿ ನಡೀತಾ ಇದೆ. ಇದರಲ್ಲಿ ಯಾವುದೇ ಒಂದು ಈ ಬಡಾವಣೆಯ ಯಾವುದೇ ಒಂದು ಪ್ರತಿಷ್ಠಿತ ವ್ಯಕ್ತಿಗಳು ಯಾರೂ ಇದಕ್ಕೆ ಒಂದು ಮೆಂಬರ್ ಆಗಿ ಯಾವುದೇ ಥರದ್ದು ಏನು ಇದಿಲ್ಲ. ಇದು ಯಾವುದೋ ಒಂದು ಫ್ಯಾಮಿಲಿಯ ಪ್ರಾಪರ್ಟಿಯಾಗಿ ನಡೀತಾ ಇದೆ. ಇದರಲ್ಲಿ ಯಾವುದೇ ಒಂದು ಸ್ಟ್ರೆಂತ್ ಇಲ್ಲದೆ ಇರೋ ಕಾರಣ ಇದನ್ನು ಒಟ್ಟಾರೆ ಬಿಬಿಎಂಪಿ ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ಕನ್ನಡಿ ಹಿಡಿದಂತಿದೆ. ಇನ್ನಾದರೂ ಸಂಬಂಧಪಟ್ಟವರು ಈ ಶಾಲೆಗೆ ಕಾಯಕಲ್ಪ ಒದಗಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಕೃಷ್ಣ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್.